ओम शांति। आज का मुरली तारीख 22 मार्च 2025। मीठे बच्चे, तुम्हें नशा चाहिए कि हमारा पारलौकिक बाप वंडर ऑफ द वर्ल्ड अर्थात स्वर्ग बनाता है, जिसके हम मालिक बनते हैं। ಬಾಬಾ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ನಿಮಗೆ ನಶೆ ಇರಬೇಕು. ನಾವು ಅಲೌಕಿಕ ತಂದೆ ಮಕ್ಕಳಾಗಿದ್ದೇವೆ. ವಂಡರ್ ಆಫ್ ದಿ ವರ್ಲ್ಡ್ ಅರ್ಥಾತ್ ಸ್ವರ್ಗ ತಯಾರು ಮಾಡ್ತಾ ಇದ್ದಾರೆ ಬಾಬಾ. ಆ ಸ್ವರ್ಗದ ಮಾಲೀಕರು ನಾವಾಗ್ತೇವೆ. ಪ್ರಶ್ನೆ, ಬಾಪ್ ಕಿ ಸಂಗ್ ಸೆ ತುಮ್ಹೆ ಕ್ಯಾ ಕ್ಯಾ ಪ್ರಾಪ್ತಿಯ ಹೋತಿ ಹೈ? ಬಾಬನ ಸಂಘ ಮಾಡೋದ್ರಿಂದ ಮಕ್ಕಳಿಗೆ ಏನೇನು ಪ್ರಾಪ್ತಿಯಾಗಿದೆ? ಉತ್ತರ, बाप के संग से हम मुक्ति जीवन मुक्ति के अधिकारी बन जाते हैं. ಉತ್ತರ ಹೇಳ್ತಾರೆ ಬಾಬಾ, ತಂದೆಯ ಸಂಘ ಮಾಡೋದ್ರಿಂದ, ನಿರಾಕಾರ ಶಿವ ತಂದೆಯ ಸಂಘ ಮಾಡೋದ್ರಿಂದ ನಮಗೆ ಮುಕ್ತಿ ಜೀವನ್ಮುಕ್ತಿ ಅಧಿಕಾರ ಸಿಗುತ್ತೆ. ಬಾಪ್ का संग तारे देता है ಪಾರ್ ಲೇ ಜಾತಾ है. ಪರಮಾತ್ಮನ ಸಂಘ ಮಾಡೋದ್ರಿಂದ ನಮ್ಮ ಜೀವನದ ಡೋಣಿ ಪಾರಾಗಿಬಿಡ್ತದೆ. बाबा हमें अपना बनाकर आस्तिक और त्रिकालदर्शी बना देते हैं. ಪರಮಾತ್ಮ ತಂದೆ ತನ್ನವರನ್ನಾಗಿ ಮಾಡಿಕೊಂಡು ನಮಗೆಲ್ಲ ತ್ರಿಕಾಲದರ್ಶಿಗಳನ್ನಾಗಿ ಮಾಡಿದ್ದಾರೆ ಮತ್ತು ಆಸ್ತಿಕರನ್ನಾಗಿ ಮಾಡ್ತಾರೆ. हम रचिता और रचना के आदि मध्य अंत को जान जाते हैं. ಈಶ್ವರೀಯ ಜ್ಞಾನ ತೆಗೆದುಕೊಂಡ ಮೇಲೆ ನಾವು ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿದುಕೊಳ್ಳುತ್ತೇವೆ. आज का वरदान है, बाप समान वरदानी बन हर कर्म के दिल को आराम देने वाले ಮಾಸ್ಟರ್ ದಿಲಾರಾಮ್ ಭವ. ವರದಾನ ಆಗಿದೆ ಇವತ್ತಿನ. ಬಾಬಾ ಹೇಳ್ತಾರೆ, ತಂದೆಯ ಸಮಾನ ವರದಾನಿಗಳಾಗಿ ಪ್ರತಿಯೊಬ್ಬರ ದಿಲ್ಲನ್ನು ಆರಾಮ್ ಕೊಡುವಂತಹ, ಪ್ರತಿಯೊಬ್ಬರಿಗೂ ಸಹ ಆರಾಮ್ ಕೊಡುವಂತಹ ಮಾಸ್ಟರ್ ದಿಲಾರಾಮ್ ಆಗಿರೆ. ಇದರ ಅರ್ಥ ಆಗಿದೆ, जो बाप समान वरदानी मूर्ति बच्चे हैं वह कभी किसी को कमजोरी को नहीं देखते. ವರದಾನದ ಅರ್ಥ ಆಗಿದೆ, ಯಾರು ತಂದೆ ಸಮಾನ ವರದಾನಿ ಮೂರ್ತಿಗಳಾಗಿರ್ತಾರೆ ಅವರು ಯಾರಲ್ಲಿಯೂ ಸಹ ದುರ್ಬಲತೆಗಳನ್ನು ನೋಡೋದಿಲ್ಲ. ವಹ ಸಬ್ಕೆ ಊಪರ್ ರಹಮ್ದಿಲ್ ಹೋತೆ ಹೇ. ದುರ್ಬಲತೆಗಳನ್ನು ನೋಡಬಾರ್ದು, ಅದರ ಬದಲಾಗಿ ಎಲ್ಲರಿಗೂ ಸಹ ದಯಾಹೃದಯ ಭಾವನೆ ಇಟ್ಟುಕೊಂಡು ಎಲ್ಲರಿಗೂ ಜ್ಞಾನವನ್ನು ಕೊಡಿ. जैसे बाप किसी की कमजोरी दिल पर नहीं रखते, ऐसे वरदानी बच्चे भी किसी की कमजोरी दिल में धारणा नहीं करते. ಹೇಗೆ ಶಿವ ತಂದೆ ಯಾರಲ್ಲಿಯೂ ಸಹ ದುರ್ಬಲತೆಗಳನ್ನು ನೋಡದೆ ಜ್ಞಾನವನ್ನು ಕೊಟ್ಟು ಜ್ಞಾನದಿಂದ ಪಾವನ ಮಾಡ್ತಾ ಇದ್ದಾರೆ, ಹಾಗೆ ನಾವು ಮಕ್ಕಳು ಸಹ ಯಾರು ಮಾಸ್ಟರ್ ದಯಾಹೃದಯಗಳು ಆಗಿರ್ತಾರೆ ಅಂತಹ ಮಕ್ಕಳು ಯಾರಲ್ಲಿ ದುರ್ಬಲತೆಗಳನ್ನು ನೋಡಬಾರ್ದು. ಎಲ್ಲರಿಗೂ ಸಹ ಒಂದು ಒಳ್ಳೆಯ ಶುಭ ಭಾವನೆ ಶುಭ ಸಂಕಲ್ಪವನ್ನು ಕೊಡಬೇಕು, ಗುಣಗಳನ್ನು ಗಾಯನ ಮಾಡಬೇಕು ಮತ್ತು ಆಶೀರ್ವಾದವನ್ನು ಕೊಡಬೇಕು ಅಂತಾರೆ ಬಾಬಾ. ಆಶೀರ್ವಾದ ಕೊಡೋದಂದ್ರೇ ಸ್ನೇಹಿಗಳಾಗಿರೋದು ಮತ್ತು ಸಹಯೋಗಿಗಳಾಗಿರೋದು. आज का स्लोगन, संगम युग पर श्रेष्ठ आत्मा वह है जो सदा बेफिक्र बादशाह है. ಬಾಬಾ ಸ್ಲೋಗನ್ ಹೇಳ್ತಾ ಇದ್ದಾರೆ, ಸಂಗಮ ಯುಗದಲ್ಲಿ ಶ್ರೇಷ್ಠ ಆತ್ಮಗಳು ಯಾರು ಅಂದರೆ ಯಾರು ನಿಶ್ಚಿಂತ ಚಕ್ರವರ್ತಿ ಆಗಿರ್ತಾರೆ ಅವರೇ ಸಂಗಮ ಯುಗದ ಶ್ರೇಷ್ಠ ಆತ್ಮಗಳು. ನಿಶ್ಚಿಂತ ಚಕ್ರವರ್ತಿಗಳಂದರೆ ನಮಗೆ ಸಿಕ್ಕಿರುವಂತಹ ಒಂದು ಕರ್ತವ್ಯವನ್ನು ಬಿಟ್ಟು ನಿಶ್ಚಿಂತ ಚಕ್ರವರ್ತಿ ಆಗಿರೋದಲ್ಲ. ನಮಗೇನು ಈ ಡ್ರಾಮಾದಲ್ಲಿ ಸೇವೆ ಸಿಕ್ಕಿದೆ, ನಮಗೇನು ಕೆಲಸ ಸಿಕ್ಕಿದೆ, ಆ ಕೆಲಸಕ್ಕೆ ನಾವು ನಿಮಿತ್ತರಂತ ತಿಳಿದು ಆ ಸೇವೆಯನ್ನು ಮಾಡೋದ್ರ ಜೊತೆಗೆ ಮತ್ತು ತಂದೆಯ ಮೇಲೆ ವಿಶ್ವಾಸ ಪ್ರೀತಿಯನ್ನು ಇಟ್ಕೊಂಡು ಎಲ್ಲ ಭಾರವನ್ನು ಬಾಬನಿಗೊಪ್ಪಿಸಿ ನಿಶ್ಚಿಂತರಾಗಿರೋದು, ಯಾವುದಕ್ಕೂ ಚಿಂತೆ ಮಾಡದೆ ಇರೋದು. ಇದು ಸಂಗಮಯುಗದ ಶ್ರೇಷ್ಠ ಆತ್ಮಗಳ ಲಕ್ಷಣ ಆಗಿದೆ. ಅಚ್ಚಾ, ಓಂ ಶಾಂತಿ.